ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಹದಿಹರೆಯಕ್ಕೆ ಪ್ರವೇಶ ಪಾಠದ 25ನೇ ಪ್ರಶ್ನೆ. ಋತುಸ್ರಾವ ಹೇಗೆ ಉಂಟಾಗುತ್ತದೆ? ಇಲ್ಲಿ ಋತುಸ್ರಾವ, ಹೆಣ್ಣು ಮಕ್ಕಳಲ್ಲಿ ಪೀರಿಯಡ್ಸ್ ಅಥವಾ ಮಂತ್ಲಿ ಸೈಕಲ್ ಈ ತರ ನೀವು ವರ್ಡನ್ನ ಕೇಳಿರ್ಬೋದು ಅಲ್ವಾ? ಋತುಸ್ರಾವ ಅದು ಹೇಗೆ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಸ್ತ್ರೀಯರಲ್ಲಿ ಪಕ್ವಗೊಂಡ ಅಂಡಾಣು ತಿಂಗಳಿಗೆ ಒಮ್ಮೆ ಉತ್ಪತ್ತಿ ಆಗುತ್ತದೆ. ಈ ಅವಧಿಯಲ್ಲಿ ಗರ್ಭಾಶಯದ ಭಿತ್ತಿಯು ಅಂಡವನ್ನು ಸ್ವೀಕರಿಸಲು ಸಾಧ್ಯವಾಗುವಂತೆ ಮಂದವಾಗುತ್ತದೆ. ನಿಷೇಚನವು ಸಂಭವಿಸದಿದ್ದರೆ ಬಿಡುಗಡೆಯಾದ ಅಂಡವು ಗರ್ಭಾಶಯದ ಮಂದವಾದ ಭಿತ್ತಿ ಮತ್ತು ಭಿತ್ತಿಯ ರಕ್ತನಾಳಗಳ ಜೊತೆಗೆ ಕಳಚಿ ಬೀಳುತ್ತದೆ. ಹೀಗೆ ಋತುಸ್ರಾವ ಉಂಟಾಗುತ್ತದೆ. ಇಲ್ಲಿ ಏನಾಗುತ್ತೆ, ಇದು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ. ಇಲ್ಲಿ ಅಂಡಾಶಯಗಳಿರುತ್ತೆ. ಇಲ್ಲಿ ಪ್ರತಿ ತಿಂಗಳಿಗೆ ಅಲ್ಟರ್ನೇಟ್ ಆಗಿ ಒಂದೊಂದು ಅಂಡಾಶಯದಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಬಿಡುಗಡೆ ಆಗುತ್ತೆ. ಈ ಬಿಡುಗಡೆಯಾದ ಅಂಡನಾಳ ಗರ್ಭಾಶಯವನ್ನ ತಲುಪುತ್ತೆ. ಈಗ ಒಂದ್ ವೇಳೆ ವೀರ್ಯಾಣು ಬಂದಿದೆ ಅಂದ್ರೆ, ವೀರ್ಯಾಣುವಿನ ಜೊತೆ ಸಂಯೋಗ ಹೊಂದಿದೆ ಅಂಡ, ಅವಾಗ ಅದು ಅಂಡಾಣು ಏನಿದೆ ಅದು ಯುಗ್ಮಜವನ್ನ ಉಂಟು. ಹಾಗಾಗಿ ಅದನ್ನ ಪೋಷಿಸಲಿಕ್ಕೆ ಗರ್ಭಾಶಯ ರೆಡಿ ಮಾಡ್ಕೊಂಡಿರ್ತದೆ. ಈ ರೀತಿಯಾಗಿ ಅಂಡವನ್ನ ಸ್ವೀಕರಿಸಲು ಮಂದವಾಗುತ್ತದೆ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ನಿಷೇಚನ ಸಂಭವಿಸಲಿಲ್ಲ, ವೀರ್ಯಾಣು ಬಂದು ಅಂಡಾಣುವನ್ನ ಸೇರಲಿಲ್ಲ. ಆ ಸಮಯದಲ್ಲಿ ಈ ವ್ಯವಸ್ಥೆ ಸುಮ್ನೆ ಉಪಯೋಗಕ್ಕಿಲ್ಲ ಅಲ್ವಾ, ಬೇಕಾಗೋದಿಲ್ಲ. ಹಾಗಾಗಿ ಇದು ರಕ್ತ ಮತ್ತೆ ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಗೆ ಹೋಗುತ್ತೆ. ಇದನ್ನ ಋತುಸ್ರಾವ ಅಂತ ಕರೆಯಲಾಗುತ್ತೆ. ಏನಿದೆ ಇದೆಲ್ಲ ಪ್ರೌಢಾವಸ್ಥೆಗೆ ಬಂದ ಮೇಲೆ ಆಗುವಂತಹ ಬದಲಾವಣೆಗಳು. ಹುಡುಗಿಯರಲ್ಲಿ ಪ್ರೌಢಾವಸ್ಥೆಗೆ ಬಂದ ನಂತರ ಆಗುವಂತಹ ಇರುತ್ತೆ, ಅಂದ್ರೆ ಹದಿಹರೆಯದ ವಯಸ್ಸಿನಲ್ಲಿ. ಈಗ ಹೇಗೆ ಹುಡುಗರಲ್ಲಿ ಬೇರೆ ಬೇರೆ ಬದಲಾವಣೆ ಬರುತ್ತೆ, ಅದೇ ರೀತಿ ಹುಡುಗಿಯರಲ್ಲೂ ಕೂಡ ಹದಿಹರೆಯದ ವಯಸ್ಸಿನಲ್ಲಿ ವಿವಿಧ ರೀತಿಯ ಬದಲಾವಣೆಗಳು ನೋಡಿದ್ದೀವಿ. ಅದರಲ್ಲಿ ಋತುಚಕ್ರ. ಥ್ಯಾಂಕ್ ಯು.